ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದೊಳ್ಳೆ ತಿಂಡಿ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಇದು ಸಖತ್ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟ ಮಾಡೋಕ್ಕೆ ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೊಬೇಕು. ಆಲೂಗೆಡ್ಡೆ 2 ಪೀಸ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇಡೀದೇ ಹಾಕ್ಕೊಂಡ್ರೆ ಬೇಗ ಕುಕ್ ಆಗೋದಿಲ್ಲ, ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ. ಸೊ ಅದನ್ನು 2 ಪೀಸ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 3ರಿಂದ 4 ವಿಷಲ್ ಹೊಡಿಸಿದ್ರೆ ಆಲೂಗೆಡ್ಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಚಿಕ್ಕದಿದ್ದರೆ ಇಡೀದೇ ಹಾಕೋಬೋದು, ಸ್ವಲ್ಪ ದೊಡ್ಡದಾದರೆ ಆ ಥರ ಕಟ್ ಮಾಡಿ ಹಾಕ್ಕೋಬೇಕು. ಇನ್ನೊಂದು ಕಡೆ ನಾನು ಆಲೂ ಪರೋಟಕ್ಕೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಮೈದಾ ಯೂಸ್ ಮಾಡಲ್ಲ, ಸೊ ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿಗೆ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಕೆಲವೊಬ್ಬರಿಗೆ ಆಯಿಲೆಲ್ಲ ಹಾಕ್ಕೊಂಡು ಕಲಿಸ್ತಾರೆ, ನಾನು ಆಯಿಲೆಲ್ಲ ಹಾಕಿಲ್ಲ. ಮತ್ತು ಮೈದಾದಲ್ಲೇ ಮಾಡ್ತಾರೆ, ಮೈದಾದಲ್ಲಿ ಮಾಡೋದು ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಅದಕ್ಕೆ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ತುಂಬ ಸ್ವಲ್ಪ ಹೊತ್ತು ಬಿಟ್ಟರೆ ಒಳ್ಳೆಯದಲ್ವ, ಅದಕ್ಕೆ ಫಸ್ಟಿಗೆ ಕಲಿಸಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕುಕ್ಕರಲ್ಲಿ ಹಾಕಿರೋ ಆಲೂಗೆಡ್ಡೆ ಬೆಂದಿದೆ. ಒಂದು 3ರಿಂದ 4 ವಿಷಲ್ ಹೊಡ್ಸ್ಕೊಂಡ್ರೆ ಬೇಯುತ್ತೆ. ನೋಡಿ, ಇದು ಇವಾಗ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿದ್ರೆ ನೀವು ಬೇಕಿದ್ರೆ ಒಂದು ಚಾಕು ಹಾಕಿ ನೋಡಿದ್ರೆ ಅದು ಫುಲ್ ನೋಡಿ ಹಿಂಗೆ ಒಡ್ಕೊಂಬಿಡ್ತು. ಸೊ ಬೆಂದಿದೆ. ಇನ್ನು ಅದನ್ನು ತಣ್ಣ ಮಾಡ್ತಾಯಿದ್ದೀನಿ. ತಣ್ಣ ಮಾಡಲಿಕ್ಕೆ ಐಸ್ ಕ್ಯೂಬ್ ಹಾಕಿದ್ರೆ ಬೇಗ ತಣ್ಣಗಾಗುತ್ತೆ. ಏನೇ ಆದರೂ ಅಷ್ಟೇ, ಎಗ್ಗೆಲ್ಲ ನೀವು ಬೇಯಿಸ್ಕೊಂಡಿದ್ರೆ ಅದನ್ನು ಬೇಗ ತಣ್ಣ ಮಾಡಬೇಕು ಅಂತ ಇದ್ದರೆ, ಬೇಗ ಕುಕ್ ಮಾಡಬೇಕು, ಟೈಮ್ ಇಲ್ಲ ಅಂದರೆ ಈ ಥರ ಐಸ್ ಕ್ಯೂಬ್ ಅದ್ರ ಜೊತೆ ಹಾಕಿಬಿಟ್ರೆ ಸಾಕು. ಇನ್ನು ಎಗ್ಗಿಗೆಲ್ಲ ಅಂದರೆ ನೀವು ನೀರು ಹಾಕಿಬಿಟ್ಟು ಅದರೊಳಗಡೆ ಐಸ್ ಕ್ಯೂಬ್ ಹಾಕಬೇಕು. ಇದಕ್ಕೆ ನೀರು ಹಾಕ್ಕೊಂಡಿಲ್ಲ ನಾನು, ಇದು ಕುಕ್ ಮಾಡಿರೋದಲ್ವ, ಬೇಡ ಅಂತ ಹೇಳಿಬಿಟ್ಟು. ಎಗ್ಗಾದರೆ ಶೆಲ್ ತೆಗಿತೀವಿ, ಈ ಶೆಲ್ಸ್ ಎಲ್ಲ ತೆಗಿಯಲ್ಲ, ಅದಕ್ಕೋಸ್ಕರ ನಾನು ಐಸ್ ಕ್ಯೂಬ್ ಮಾತ್ರ ಇಟ್ಕೊಂಡೆ. ಒಂದು 2ರಿಂದ 3 ನಿಮಿಷ ಐಸ್ ಕ್ಯೂಬ್ ಇಟ್ಟರೆ ಸಾಕು, ಫುಲ್ಲೆಲ್ಲ ತಣ್ಣಗಾಗಿಬಿಡತ್ತೆ. ತಣ್ಣಗಾದ್ಮೇಲೆ ಅದರಲ್ಲಿರೋ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ. ಸಿಪ್ಪೆ ತಗೊಂಡು ಇದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಬಟ್ ಇದು ನಾವು ಈಗ ಆಲೂಗೆಡ್ಡೆ ಪಲ್ಯಗೆಲ್ಲ ಸ್ಮ್ಯಾಶ್ ಮಾಡ್ತೀವಲ್ಲ, ಆ ಥರ ಮಾಡ್ಕೊಬಾರ್ದು. ಫುಲ್ಲು ಕ್ರೀಮ್ ಥರ ಸ್ಮ್ಯಾಶ್ ಆಗಬೇಕಿದು. ಹಾಗೆ ಫುಲ್ಲು ಗಟ್ಟಿ ಎಲ್ಲ ಇದ್ದರೆ ಪರೋಟ ನಾವು ಇವಾಗ ಲಟ್ಟಿಸ್ತಾ ಹಾಗೆ ಹೊರಗೆ ಬಂದುಬಿಡತ್ತೆ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಕ್ರೀಮ್ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಕೈಯಲ್ಲಿ ನಾವು ಎಷ್ಟೇ ಅದನ್ನು ಸ್ಮ್ಯಾಶ್ ಮಾಡಿದ್ರು ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋಲ್ಲ. ಆ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಫುಲ್ಲು ನೀಟಾಗಿ ಕ್ರೀಮ್ ಥರ ಬರುತ್ತೆ. ಇಲ್ಲಾಂದರೆ ನೀವು ಕೈಯಲ್ಲೇ ಸಖತ್ತು ಪ್ರೆಸ್ ಮಾಡಿ ತುಂಬ ಟೈಮ್ ತೊಗೊಳುತ್ತೆ. ಈ ಥರ ಸ್ಮ್ಯಾಶರ್ ಇದ್ದರೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಇನ್ನು ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಆಲೂಗೆಡ್ಡೆ ಬೇಯ್ತಾನು ಸ್ವಲ್ಪ ಉಪ್ಪು ಹಾಕಿದೆ, ಸೊ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಹಿಟ್ಟಿಗೂ ಉಪ್ಪು ಹಾಕಿದ್ದೀನಿ, ಸೊ ಸ್ವಲ್ಪ ಉಪ್ಪು. ಇನ್ನು ಆಲೂಗೆಡ್ಡೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಕ್ಕೆ ಜೀರಿಗೆ, ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಮತ್ತು ಅರಿಶಿನ ಪುಡಿ, ಒಂದು ಚೂರು ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ನೀವು ಬೇಕಿದ್ರೆ ಹಸಿಮೆಣಸನ್ನು ಸಣ್ಣಕ್ಕೆ ಹೆಚ್ಕೊಂಡಾದರೂ ಹಾಕ್ಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟು ಅದೆಲ್ಲ ನೀಟಾಗಿ ಮಸಾಲೆ ಎಲ್ಲ ಅದರಲ್ಲಿ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಿವಾಗ ಚೆಂದ ಮಿಕ್ಸ್ ಆಗಬೇಕು. ನೀವು ಬೇಕಿದ್ರೆ ಇದಕ್ಕೆ ಗರಂ ಮಸಾಲ ಪುಡಿನಾದರೂ ಹಾಕ್ಕೋಬಹುದು. ನಾನು ಗರಂ ಮಸಾಲ ಪುಡಿ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಇಷ್ಟೇ ಹಾಕಿ ಮಾಡಿದ್ರೇ ಸಾಕು, ತುಂಬ ರುಚಿಯಾಗಿ ಬರುತ್ತೆ. ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾದ್ರೆ ಅದು ಫುಲ್ ಕ್ರೀಮಾಗಿ ಬಂದ ತಕ್ಷಣ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಬೇಕು. ಇನ್ನೊಂದು ಕಡೆ ಹಿಟ್ಟು ರೆಡಿ ಇದೆ. ಹಿಟ್ಟು ನೀವು ನಿಮ್ಗೆ ನೋಡಿ ಕಲಿಸ್ಕೊಬೇಕಾಗತ್ತೆ. ಮೈದಾ ಹಿಟ್ಟು ಎಲ್ಲ ಹಾಕಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗೇ ಕಲಿಸ್ಕೊಬೇಕು. ಗೋಧಿ ಹಿಟ್ಟನ್ನ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಬೇಕು. ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಥರ ಸಣ್ಣಕ್ಕೆ ಮಾಡ್ಕೋಬಾರ್ದು. ಏನಕ್ಕಂದರೆ ಒಳಗಡೆ ಸ್ಟಫಿಂಗ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ನಾವು ಚೆನ್ನಾಗಿ ಸ್ವಲ್ಪ ದೊಡ್ಡ ಉಂಡೆನೇ ಮಾಡ್ಕೊಬೇಕು. ನಾನು ಆಯಿಲೆಲ್ಲ ಹಾಕ್ಕೊಂಡು ಲಟ್ಟಿಸ್ತಾ ಇಲ್ಲ, ನೀವು ಬೇಕಿದ್ರೆ ಆಯಿಲ್ ಹಾಕ್ಕೊಂಡು ಲಟ್ಟಿಸ್ಕೊಬೋದು. ಹಿಟ್ಟನ್ನೇ ಇನ್ನೊಂದ್ಸರಿ ಚೆನ್ನಾಗಿ ನಾನಿಲ್ಲಿ ಮಿಲ್ಕೊತಾ ಇದ್ದೀನಿ. ಅದು ಹೀಗೆ ಇದು ಮಾಡ್ತಿದ್ದಂಗೆ ಲಟ್ಟಿಸ್ತಿದ್ದಂಗೆ ಓಪನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಹಿಟ್ಟನ್ನು ಚೆನ್ನಾಗಿ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಂದು ಉಂಡೆ ತೊಗೊಂಡು ಸ್ವಲ್ಪ ದೊಡ್ಡದನ್ನೇ ತೊಗೋಬೇಕು ನಾವು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿಲ್ಲ, ನೀವು ಬೇಕಿದ್ರೆ ಹಾಕ್ಕೋಬೋದು. ಮಧ್ಯ ಸ್ಟಫಿಂಗು ಜಾಸ್ತಿನೇ ಹಾಕ್ಕೊಬೇಕು. ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಟೇಸ್ಟ್ ಆಗೋದು. ಚಪಾತಿ ಥರ ತೆಳ್ಳಗೆಲ್ಲ ಮಾಡಿದ್ರೆ ಪರೋಟ ಥರ ಫೀಲೇ ಬರೋಲ್ಲ. ಸೊ ಅದಕ್ಕೆ ದಪ್ಪಕ್ಕೇ ಮಾಡ್ಕೊಬೇಕು. ನೀಟಾಗಿ ಸ್ಟಫಿಂಗ್ ಒಂಚೂರು ಹೊರಗೆ ಬರಬಾರ್ದು, ಆ ಥರ ನಾವು ಅದನ್ನು ಫುಲ್ಲು ಫಿಲ್ ಮಾಡ್ಕೊಬೇಕು. ನಾವೀಗ ಮೊಮೋಸ್ ಎಲ್ಲ ಮಾಡ್ಕೊತೀವಲ್ಲ ಆ ಥರ ಫುಲ್ಲು ಮೇಲ್ಗಡೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಮಾಡಿಕೊಂಡು ಮತ್ತು ನಾನು ಗೋಧಿ ಹಿಟ್ಟು ಹಾಕ್ಕೊಂಡೇ ಲಟ್ಟಿಸ್ತೀನಿ.
ನಿಮಗೆ ಏನಾದರೂ ಗೋಧಿ ಹಿಟ್ಟು ಬೇಡ, ಆಯಿಲ್ ಬೇಕು ಅಂದರೆ ಆಯಿಲ್ ಅಥವಾ ತುಪ್ಪ ಇಂಥರ ಹಾಕ್ಕೊಂಡು ಲಟ್ಟಿಸ್ಕೊಬೋದು. ನಾನು ಲಾಸ್ಟಿಗೆ ಇದನ್ನು ಫ್ರೈ ಮಾಡ್ತಾ ಮಾತ್ರ ಆಯಿಲ್ ಯೂಸ್ ಮಾಡ್ತೀನಿ, ಮತ್ತು ಇನ್ನೆಲ್ಲೂ ಇದಕ್ಕೆ ಆಯಿಲ್ ಸ್ವಲ್ಪನೂ ಹಾಕಿಲ್ಲ. ಮತ್ತು ಅನ್ಹೆಲ್ದಿ ಆಗೋಂಥದ್ದು ಮೈದಾ ಎಲ್ಲ ಏನೂ ಹಾಕಿಲ್ಲ, ಗರಂ ಮಸಾಲ ಪುಡಿ ಹಾಕಿಲ್ಲ, ಏನಿಲ್ಲ. ಬೆಳಗ್ಗೆ ತಿಂಡಿಗೆ ಆರಾಮಾಗಿ ಮಾಡ್ಕೋಬೋದು. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಇನ್ನೇನು ಲಟ್ಟಿಸ್ತಾ ಇದ್ದೀನಿ, ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಕೊಬೇಕು. ತುಂಬ ಪ್ರೆಸ್ ಮಾಡಿಲ್ಲ ಲಟ್ಟಿಸ್ಬಾರ್ದು, ನಿಧಾನಕ್ಕೆ ಸಾಫ್ಟಾಗಿ ಲಟ್ಟಿಸ್ಕೊಬೇಕು. ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಆ ಥರ ತುಂಬ ಲಟ್ಟಿಸ್ಬಿಟ್ರೆ ಒಳಗಡೆ ಇರೋ ಸ್ಟಫಿಂಗ್ ಎಲ್ಲ ಹೊರಗೆ ಬರುತ್ತೆ. ಸೊ ನಿಧಾನಕ್ಕೆ ನೋಡ್ಕೊಂಡು ಲಟ್ಟಿಸ್ಬೇಕು. ಸ್ವಲ್ಪ ಹೊರಗೆ ಬಂದರೆ ಏನಾಗಲ್ಲ. ಸೊ ನೋಡಿ ಈ ಥರ ಬಂದಿದೆ. ಇಷ್ಟು ದಪ್ಪ ಬರಬೇಕು, ಫುಲ್ ದಪ್ಪಗಿದ್ರೇ ಚೆಂದ, ತೆಳ್ಳಗಾದರೆ ಚೆನ್ನಾಗೇ ಆಗೋದಿಲ್ಲ. ಸೊ ನಾನು ದಪ್ಪಗೆ ಲಟ್ಟಿಸ್ಕೊಂಡಿದ್ದೀನಿ. ಇನ್ನಿಲ್ಲಿ ತವ ಇಟ್ಕೊಂಡು ಅದಕ್ಕೆ ಆಯಿಲ್ ಹಚ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪನೂ ಏನೂ ಆಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಸ್ವಲ್ಪನೂ ನಾನು ಆಯಿಲೆಲ್ಲ ಹಾಕ್ಕೊಂಡು ಲಟ್ಸ್ಕೊಂಡಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮೇಲೆಲ್ಲ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಅದು ಹಿಟ್ಟಿರುತ್ತಲ್ಲ, ಅದು ಫುಲ್ ಕಂಬ್ರಿ ಬಿಡುತ್ತೆ ಹಿಟ್ಟಿಟ್ಟು ಹಾಗೆ ಬಿಟ್ಟರೆ. ಅದಕ್ಕೋಸ್ಕರ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎರಡು ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋವರ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಅದು ಕುಕ್ ಆಗ್ತಿದ್ದಂಗೆ ನಾನು ಇನ್ನೊಂದು ಕಡೆ ಮತ್ತೊಂದು ಮಾಡ್ಕೊಳ್ತಾ ಇದ್ದೀನಿ. ಅದು ಆಗೋಷ್ಟೊತ್ತಿಗೆ ಇನ್ನೊಂದು ರೆಡಿ ಆಗಲಿ ಅಂತ. ಸೊ ಎರಡು ಕಡೆ ನೀಟಾಗಿ ಕುಕ್ ಮಾಡ್ಕೊಬೇಕು, ಎರಡು ಕಡೆ ಚೆನ್ನಾಗಿ ಬೇಯಬೇಕು. ಇವಾಗ ಒಂದು ಸೈಡ್ ಇದು ಬೆಂದಿದೆ, ಇನ್ನೊಂದು ಸೈಡು ಕುಕ್ ಮಾಡ್ಕೊಳ್ತಿದ್ದೀವಿ. ನೋಡಿ ಒಂದು ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗುತ್ತೆ. ಇದಿವಾಗ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ನಾನು ಚಟ್ನಿ ಮತ್ತು ಮೊಸರು ತುಂಬ ಚೆನ್ನಾಗಿರುತ್ತೆ. ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಬೇಕಿದ್ದರೆ ನೀವು ಬೆಣ್ಣೆನಾದರೂ ಹಾಕ್ಕೊಂಡು ತಿನ್ಬೋದು. ನಾವು ಇದಕ್ಕೆ ಮೊಸರು ಮತ್ತು ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಮಾಡ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಡು ತಿಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.